ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾತಾಡ್ತಿರೋದು ಕನ್ನಡದ ಮೇರೆ ನಟ, ಕರ್ನಾಟಕ ರತ್ನ ರಾಜ್ಕುಮಾರ್ ಅವರ ಮೊದಲನೇ ಮಗ. ಒಂದೇ ಟೈಮಲ್ಲಿ ಇವರ 3 ಫಿಲಂ ರಿಲೀಸ್ ಆಗಿ ಆ 3 ಫಿಲಂ ಒಂದೇ ಟೈಮಲ್ಲಿ ಹಿಟ್ಟಾದ್ವು. ಅದರಿಂದಾಗಿ ಆಕ್ಟ್ರಿಕ್ ಹೀರೋ ಅನ್ನೋ ಬಿರುದು ತಗೊಂಡಿರೋ ಇವ್ರಿಗೆ ಈಗ 60 ವರ್ಷ ಆದ್ರೂ ಇವರ ಮೊದಲನೇ ಫಿಲಂ ಆನಂದ್, ಅವಾಗ ಏನಿತ್ತು ಎನರ್ಜಿ ಇವತ್ತಿಗೂ ಕೂಡ ಅದೇ ಎನರ್ಜಿ ಇದೆ. ಇನ್ ಕೇಸ್ ಹೇಳ್ಬೇಕು ಅಂದ್ರೆ ಇನ್ನೂ ಜಾಸ್ತಿನೇ ಇದೆ. ಇವತ್ತಿಗೂ ಇವರ ಡ್ಯಾನ್ಸ್ ನೋಡ್ತಾ ಇದ್ರೆ ನಮ್ಮ ಯಂಗ್ಸ್ಟರ್ಸ್ ಶಾಕ್ ಆಗೋದು ಖಂಡಿತ. ನಿಜವಾಗ್ಲೂ ರಾಜಣ್ಣ ಅವರು ಕೊಟ್ಟಿರೋ ಒಂದು ಡೈಮಂಡ್ ಶಿವಣ್ಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅದಕ್ಕಿಂತ ಮುಂಚೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಬಂದ್ರೆ, ಇವರು 1974ರಲ್ಲಿ ಬಂದಂತ ಶ್ರೀನಿವಾಸ ಕಲ್ಯಾಣ ಮೂವಿನಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಅದಾದ್ಮೇಲಿಂದ ಆನಂದ್ ಅನ್ನೋ ಮೂವಿಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ 125 ಫಿಲಂ ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಶಿವಣ್ಣ ಅವರು. ಈಗ ಅವ್ರಿಗೆ 60 ವರ್ಷ ಆದ್ರೂ ಅದೇ ಎನರ್ಜಿ. ಮತ್ತೆ ರೀಸೆಂಟ್ ಆಗಿ ಬಂದ ರಜನಿಕಾಂತ್ ಅವರ ಜೈಲರ್ ಮೂವಿಯಿಂದ ಇವರಿಗೆ ಪ್ಯಾನ್ ಇಂಡಿಯಾದಲ್ಲೂ ಕ್ರೇಜ್ ಜಾಸ್ತಿ ಆಗಿದೆ. ಇಂಥ ನಮ್ಮ ಶಿವರಾಜ್ಕುಮಾರ್ ಅವರ ಬೆಸ್ಟ್ 10 ಮೂವೀಸ್ಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. 10ನೇದಾಗಿ ನೋಡ್ತಾ ಬಂದ್ರೆ ರಥಸಪ್ತಮಿ. ಈ ಮೂವಿ ಬಂದಿದ್ದು 1986ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 8.2. ಇದನ್ನ ಡೈರೆಕ್ಟ್ ಮಾಡಿದ್ದು MS ರಾಜಶೇಖರ್. ಇವರು ನಮ್ಮ ಶಿವಣ್ಣ ಅವರ 2ನೇ ಮೂವಿನ ಡೈರೆಕ್ಟ್ ಮಾಡ್ತಾರೆ. ಇದು ನಮ್ಮ ಶಿವಣ್ಣ ಅವರ 2ನೇ ಮೂವಿ. ಇನ್ ಕೇಸ್ ಈ ಮೂವಿಯಿಂದ ನಮ್ಮ ಶಿವಣ್ಣ ಅವರು ಒಬ್ಬ ಸ್ಟಾರ್ ಆದ್ರು. ಮತ್ತೆ ಈ ಮೂವಿನ ಪ್ರೊಡ್ಯೂಸ್ ಮಾಡಿದ್ದು ಪರ್ವತಮ್ಮ ರಾಜ್ಕುಮಾರ್ ಅವರ ಅನ್ನಪೂರ್ಣ ಸ್ಟುಡಿಯೋ. ಇನ್ನು ನೋಡ್ತಾ ಬಂದ್ರೆ ನಮ್ಮೂರ ಮಂದಾರ ಹೂವೆ. ಈ ಮೂವಿ ಬಂದಿದ್ದು 1996ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.9. ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಮೂವಿ. ಮತ್ತೆ ಇದೊಂದು ಮಲ್ಟಿ ಸ್ಟಾರರ್ ಮೂವಿ. ಈ ಮೂವಿನಲ್ಲಿ ಶಿವಣ್ಣ ಅವರು ಮತ್ತೆ ರಮೇಶ್ ಅರವಿಂದ್ ಅವರು ಇಬ್ರು ಹೀರೋ ಆಕ್ಟ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಡೈರೆಕ್ಟರ್ ಆಗಿರೋ ಮನೋಜ್ ಒಂದು ಹಳ್ಳಿಗೆ ಬರ್ತಾನೆ. ಅವನ ಫ್ರೆಂಡ್ ಆದಂತ ಪ್ರವೀಣ್ ಮೀಟ್ ಮಾಡೋದಕ್ಕೆ. ಅಲ್ಲಿ ಅವನಿಗೊಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಬಟ್ ಆ ಹುಡುಗಿ ಪ್ರವೀಣ್ ಲವರ್ ಆಗಿರ್ತಾಳೆ. ಅದೇ ಈ ಮೂವಿ ಸ್ಟೋರಿ. ಈ ಫೈನಲಿ ಹೀರೋಯಿನ್ ಯಾರಿಗೆ ಸಿಗ್ತಾಳೆ ಅನ್ನೋದೇ ಈ ಮೂವಿ ಸ್ಟೋರಿ. ಇದು ಒಂದು ಬ್ಲಾಕ್ ಬಾಸ್ಟರ್ ಮೂವಿ ಶಿವಣ್ಣ ಅವರ ಕೆರಿಯರ್ ಅಲ್ಲಿ. ಅದಾದ್ಮೇಲಿಂದ 8ನೇದಾಗಿ ನೋಡ್ತಾ ಬಂದ್ರೆ AK47. ಈ ಮೂವಿ ಬಂದಿದ್ದು 1999ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.8. ಈ ಮೂವಿ ಡೈರೆಕ್ಟ್ ಮಾಡಿದ್ದು ಓಂ ಪ್ರಕಾಶ್ ರಾವ್. ಇದು ಒಂದು ಆಕ್ಷನ್ ಡ್ರಾಮಾ. ಇದರಲ್ಲಿ ರಾಮ್ಗೆ ಬಂದಂತ ಕೊಲೆ ಆಪಾದನೆಯನ್ನ ಭೇದಿಸಿ ಅವನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಅವರ ಕೆರಿಯರ್ ಅಲ್ಲೇ ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಮತ್ತೆ ಶಿವಣ್ಣ ಅವರ ಕೆರಿಯರ್ ಅಲ್ಲೇ ಒಂದು ಮೈಲ್ ಸ್ಟೋನ್ ಅಂದ್ರೆ ತಪ್ಪಾಗಲ್ಲ. ಇನ್ನು 7ನೇದಾಗಿ ನೋಡ್ತಾ ಬಂದ್ರೆ ಜನುಮದ ಜೋಡಿ. ಈ ಮೂವಿ ಬಂದಿದ್ದು 1996ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.9. ಇದು ಒಂದು ರೊಮ್ಯಾಂಟಿಕ್ ಡ್ರಾಮಾ. ಈ ಮೂವಿ ಶಿವಣ್ಣ ಅವರ ಒಂದು ಮೈಲ್ ಸ್ಟೋನ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಅವರ ಕೆರಿಯರ್ ಅಲ್ಲೇ ಒಂದು ಬಿಗ್ ಬ್ಲಾಕ್ ಬಾಸ್ಟರ್ ಮೂವಿ ಇದು. ಮತ್ತೆ ಇದೊಂದು ಮ್ಯೂಸಿಕಲ್ ಹಿಟ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಈ ಮೂವಿ ಫ್ಲಾಟ್ ಬಂದ್ರೆ ಇದೊಂದು ಇಂಟರ್ ಕಾಸ್ಟ್ ಲವ್ ಸ್ಟೋರಿ. ಇದರಲ್ಲಿರೋ ಸ್ಟೋರಿ ಮತ್ತೆ ಸಾಂಗ್ಸ್ ನಮ್ಮ ಪ್ರೇಕ್ಷಕರನ್ನ ಒಂದು ವರ್ಷದವರೆಗೂ ಥಿಯೇಟರ್ಗೆ ಕರ್ಕೊಂಡು ಬಂತು. ಇನ್ನು 6ನೇದಾಗಿ ನೋಡ್ತಾ ಬಂದ್ರೆ ಅಣ್ಣ ತಂಗಿ. ಈ ಮೂವಿ ಬಂದಿದ್ದು 2005ರಲ್ಲಿ. ಇದರ IMDb ರೇಟಿಂಗ್ ನ ಗೂಗಲ್ ಅಲ್ಲಿ ಪಬ್ಲಿಷ್ ಮಾಡಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇ ತರ ಈ ಮೂವಿನ ಚಿಕ್ಕ ವಯಸ್ಸಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಎಷ್ಟು ಜನ ಅಳ್ತಿದ್ದೀರಾ ಮತ್ತೆ ಈಗ ಎಷ್ಟು ಜನ ಅಳ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ಮೂವಿ ನಲ್ಲತಂಗ ಅನ್ನೋ ಸ್ಟೋರಿನ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಮೂವಿ. ಇವತ್ತಿಗೂ ತುಂಬಾ ಜನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಇದು ಆರ್ಟ್ ಫೇವರೇಟ್ ಮೂವಿ. ಈ ಮೂವಿನಲ್ಲಿ ಶಿವರಾಜ್ ಕುಮಾರ್ ಮತ್ತೆ ರಾಧಿಕಾ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು 5ನೇದಾಗಿ ನೋಡ್ತಾ ಬಂದ್ರೆ ಬಜರಂಗಿ. ಈ ಮೂವಿ ಬಂದಿದ್ದು 2013ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6. ಈ ಮೂವಿ ಒಂದು ಆಕ್ಷನ್ ಅಂಡ್ ಅಡ್ವೆಂಚರ್ ಮೂವಿ. ಈ ಮೂವಿನಲ್ಲಿ ಶಿವಣ್ಣ ಬೆಸ್ಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಇದೊಂದು ಶಿವಣ್ಣ ಅವರ ಮೈಲ್ ಸ್ಟೋನ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಬಜರಂಗಿಯ ಇನ್ನೊಂದು ಜನ್ಮವಾಗಿ ಬಂದಂತ ಜೀವ ಬಜರಂಗಿಯ ಬಗ್ಗೆ ತಿಳ್ಕೊಂಡು ಆ ರಾಕ್ಷಸನ್ನ ಕೊಲ್ತಾನ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿನಲ್ಲಿರೋ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಮತ್ತೆ ಶಿವಣ್ಣ ಅವರ ಪ್ರೆಸೆನ್ಸ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಈ ಮೂವಿ ಶಿವಣ್ಣ ಅವರ ಕೆರಿಯರ್ ಅಲ್ಲೇ ಒಂದು ಬೆಸ್ಟ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಇನ್ನು 4ನೇದಾಗಿ ನೋಡ್ತಾ ಬಂದ್ರೆ ಮಫ್ತಿ. ಈ ಮೂವಿ ಒಂದು ಮಲ್ಟಿ ಸ್ಟಾರರ್ ಮೂವಿ. ಇದರಲ್ಲಿ ನಮ್ಮ ಶಿವಣ್ಣ ಮತ್ತೆ ರೌಡಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಮೂವಿನಲ್ಲಿ ಅಂಡರ್ ಕವರ್ ಆಫೀಸರ್ ಆಗಿರೋ ಹೀರೋ ಭೈರತಿ ರಣಗಲ್ಲು ಬಳಿ ಸೇರ್ಕೊಂಡು ಅವನ್ನ ಯಾವ ತರ ಹಿಡಿತಾನೆ ಅನ್ನೋದೇ ಈ ಮೂವಿ ಸ್ಟೋರಿ. ಇದರಲ್ಲಿ ಬರೋ ಶಿವಣ್ಣ ಅವರ ಕ್ಯಾರೆಕ್ಟರ್ ಭೈರತಿ ರಣಗಲ್ಲು ತುಂಬಾ ಜನ ಫ್ಯಾನ್ಸ್ಗೆ ಫೇವರೇಟ್. ಮತ್ತೆ ಈ ಮೂವಿ ಬಂದಿದ್ದು 2017ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.7. ಮತ್ತೆ ಇದರ ಸೀಕ್ವೆಲ್ ಭೈರತಿ ರಣಗಲ್ಲು ಇದೇ ವರ್ಷ ಬರ್ತಾ ಇದೆ. ಎಷ್ಟು ಜನ ಈ ಮೂವಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಇನ್ನು 3ನೇದಾಗಿ ನೋಡ್ತಾ ಬಂದ್ರೆ ಟಗರು. ಈ ಮೂವಿ ಬಂದಿದ್ದು 2018ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.7. ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ. ಇದರಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರೋ ಶಿವನ್ಗೂ ಮತ್ತೆ ಡಾಲಿ ಚಿಟ್ಟೆಗೂ ಯಾವ ತರ ಫೇಸ್ ಆಫ್ ಆಯ್ತು ಅನ್ನೋದೇ ಈ ಮೂವಿ ಸ್ಟೋರಿ. ಇದು ನಮ್ಮ ಶಿವಣ್ಣ ಅವರ ಕೆರಿಯರ್ ಅಲ್ಲೇ ಒಂದು ಬೆಸ್ಟ್ ಮೂವಿ ಆದ್ರೆ ನಮ್ಮ ಡಾಲಿ ಧನಂಜಯ್ ಅವರಿಗೆ ರೀಬರ್ತ್ ಕೊಟ್ಟಂತ ಮೂವಿ. ಇದರಲ್ಲಿ ಡಾಲಿ ಕ್ಯಾರೆಕ್ಟರ್ಗೂ ನಮ್ಮ ಶಿವಣ್ಣನ ಎನರ್ಜಿಗೂ ಫಿದಾ ಆಗದಲ್ಲೇ ಇಲ್ದಿರೋ ಆಡಿಯನ್ಸೇ ಇಲ್ಲ. ಇನ್ನು 2ನೇದಾಗಿ ನೋಡ್ತಾ ಬಂದ್ರೆ ಜೋಗಿ. ಈ ಮೂವಿ ಬಂದಿದ್ದು 2005ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 8. ಇದೊಂದು ಪ್ರೇಮ್ನ ಗ್ರೇಟ್ ಮ್ಯಾಜಿಕ್ ಅಂದ್ರೆ ತಪ್ಪಾಗಲ್ಲ.
ಇದೊಂದು ಮದರ್ ಸೆಂಟಿಮೆಂಟಲ್ ಆಕ್ಷನ್ ಮೂವಿ. ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಬೆಂಗಳೂರಿಗೆ ಬಂದಂತ ಮಾದೇಶ ಅನ್ಫಾರ್ಚುನೇಟ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಚೇಂಜ್ ಆಗ್ತಾನೆ. ಇತ್ತ ಮಾದೇಶನ ಹುಡುಕೊಂಡು ಅವ್ರ ತಾಯಿ ಬೆಂಗಳೂರಿಗೆ ಬರ್ತಾಳೆ. ಬಂದು ತುಂಬಾ ಕಡೆ ಮಾದೇಶನ ಹುಡುಕ್ತಾಳೆ. ಕೊನೆಗೆ ಮಾದೇಶ ಮತ್ತೆ ತಾಯಿ ಸಿಕ್ಕುದ್ರ ಇಲ್ಲ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಒಂದು ಬ್ಲಾಕ್ ಬಾಸ್ಟರ್. ಇದರಲ್ಲಿರೋ ಸಾಂಗ್ಸು ಕೇಳುವೆನು ವರವನ್ನು ಇವೆಲ್ಲ ಎವರ್ ಗ್ರೀನ್ ಸಾಂಗ್ಸ್. ಮತ್ತೆ ಶಿವಣ್ಣ ಅವರು ಮಾದೇಶ ಆಗಿ ಮಿಂಚಿದ್ದಾರೆ ಈ ಮೂವಿನಲ್ಲಿ. ಇನ್ನು ಮೊದಲನೇದಾಗಿ ನೋಡ್ತಾ ಬಂದ್ರೆ ಓಂ. ಈ ಮೂವಿ ಬಂದಿದ್ದು 1995ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 8.9. ಇದು ಉಪ್ಪಿಯವರ ಮ್ಯಾಜಿಕ್ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ನ ಗೇಮ್ ಚೇಂಜರ್. ಈ ಮೂವಿನಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ನಮ್ಮ ಶಿವಣ್ಣ, ಪ್ರೊಡ್ಯೂಸ್ ಮಾಡಿದ್ದು ಪರ್ವತಮ್ಮ ರಾಜ್ಕುಮಾರ್ ಮತ್ತೆ ಆಡಿದ್ದು ನಮ್ಮ ರಾಜ್ಕುಮಾರ್. ಈ ಫಿಲಂ ರಿಲೀಸ್ ಆದ್ಮೇಲೆ ಒಂದು ವಂಡರ್ನೇ ಕ್ರಿಯೇಟ್ ಮಾಡ್ತು. ಮತ್ತೆ ಇಲ್ಲಿವರೆಗೂ 650ಕ್ಕಿಂತ ಹೆಚ್ಚಿನ ಸಾರಿ ರಿಲೀಸ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಇಲ್ಲಿವರೆಗೂ ಪ್ರಪಂಚದ ಯಾವುದೇ ಮೂವಿ ಕೂಡ ಇಷ್ಟು ಸಾರಿ ರಿಲೀಸ್ ಆಗಿಲ್ಲ. ಅಲ್ಲಿಗೆ ಈ ಮೂವಿಗಿರೋ ಕ್ರೇಜ್ ನ ನಾವು ಇವತ್ತಿಗೂ ನೋಡ್ಬೋದು. ಇದಾಗಿತ್ತು ನನ್ನ ಬೆಸ್ಟ್ 10 ಮೂವಿ ಲಿಸ್ಟ್. ಇದು ಬರೀ ನನ್ನ ಪ್ರಕಾರ ಮಾತ್ರ. ಯಾರಾದ್ರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.